ಒನ್ ಡೇ ಬಿಫೋರ್ ನಮಗೆ ಮಾಧ್ಯಮ ಸೋರ್ಸ್ ಮುಖಾಂತರ ಗೊತ್ತಾಯಿತು. ಲೋಕಾಪುರ್ ಲಿಮಿಟ್ ಅಲ್ಲಿ ಒಂದು ಗ್ಯಾರೇಜ್ ಅಲ್ಲಿ ಅವರು ಬೇಸಿಕಲಿ 3 ವಿಷಯ ಹೇಳಿದ್ದಾರೆ. ಇವರು ಅವರದ್ದು ಗ್ಯಾರೇಜ್ ಅಲ್ಲಿ ಕೆಲವು ವೆಹಿಕಲ್ಸ್ ಇದೆ, ಸ್ವಂತ ವೆಹಿಕಲ್ ಇದೆ, ಅದರಲ್ಲಿ ಅವರು ಟ್ಯಾಂಕರ್ ಮುಖಾಂತರ ಅಲ್ಲಿ ಡೀಸೆಲ್ ಫಿಲ್ ಮಾಡಿಸ್ತಾ ಇದ್ದಾರೆ. ಅದು ಪಾಯಿಂಟ್ ನಂಬರ್ 1. ಆ ಡೀಸೆಲ್ಗೆ ಬಿಲ್ ಇದೆ ಅಥವಾ ಬಿಲ್ ಇಲ್ಲ, ಅದು ಪಾಯಿಂಟ್ ನಂಬರ್ 2. ಎಲ್ಲಿಂದ ಸೋರ್ಸ್ ಆಗ್ತಾ ಇದೆ, ಅದು ಪಾಯಿಂಟ್ ನಂಬರ್ 3. ಮತ್ತೆ ಪಾಯಿಂಟ್ ನಂಬರ್ 3 ಅಂದ್ರೆ ಅಲ್ಲಿ ಏನಾದ್ರು ಸೇಫ್ಟಿ ಮೆಜರ್ಸ್ ಅವರು ಇಟ್ಟಿದ್ದಾರೆ ಅಥವಾ ಇಲ್ಲ. ಪಾಯಿಂಟ್ ನಂಬರ್ 4 ಅಲ್ಲಿ ಬೇರೆ ಏನಾದ್ರು ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದೆ ಅಥವಾ ಇಲ್ಲ. ಇದು ವಿಚಾರವಾಗಿ ನಾವು ನಿನ್ನೆ ನಮ್ಮ ಇನ್ಸ್ಪೆಕ್ಟರ್ ಅವರು, ನಮ್ಮ PSI ಅವರು ಸ್ಪಾಟ್ಗೆ ಭೇಟಿ ನೀಡಿದ್ರು. ಅಲ್ಲಿ ಎಲ್ಲ ಚೆಕ್ ಮಾಡಿದ್ರು. ಇಮಿಡಿಯೇಟ್ಲಿ ಅವರಿಗೆ ಯಾವುದು ಇಲ್ಲಿಗಲ್ ಆಕ್ಟಿವಿಟಿ ಕಂಡು ಬಂದಿಲ್ಲ. ಪೊಲೀಸ್ ಆಂಗಲ್ ಇಂದ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಬೇರೆ ಬೇರೆ ಆಂಗಲ್ ಇಂದ ನಾವು ನೋಡಿದ್ರೆ ಫೈರ್ ಸೇಫ್ಟಿ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಥವಾ ಇಲ್ಲ, ಅವ್ರ ಫೈರ್ ಆಫೀಸರ್ ಅವರು ಚೆಕ್ ಮಾಡಬೇಕು. ಅವ್ರ ಗಮನಕ್ಕೆ ಕೂಡ ನಾವು ತರ್ತೀವಿ. ವಿದೌಟ್ ಬಿಲ್, ವಿದೌಟ್ GST ಏನಾದರೂ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಅದು ಕೂಡ ಟ್ಯಾಕ್ಸ್ ಅಥಾರಿಟಿದು ಇಶ್ಯೂ ಇದೆ, ಅದು ಕೂಡ ಅವ್ರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. 3ನೇ ವಿಚಾರ, ಇದರಲ್ಲಿ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಅಲ್ಲಿ ಆಗ್ತಾ ಇದೆ. ನಿನ್ನೆ ಹೋದಾಗ ಅಲ್ಲಿ ಏನೂ ಸಿಗ್ಲಿಲ್ಲ, ಬಟ್ ನಾವು ಆ ಜಾಗೆಯಲ್ಲಿ ನಿರಂತರವಾಗಿ ವಾಚ್ ಇಟ್ಟಿದ್ದೀವಿ. ಏನಾದರೂ ಹಳೆಯ ಹಿಸ್ಟ್ರಿ ಕೂಡ ಚೆಕ್ ಮಾಡ್ತೀವಿ. CCTV ಕ್ಯಾಮ್ರಾ ಮುಖಾಂತರ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಕಂಡು ಬಂದ್ರೆ, ಆರೋಪಿ ಗೊತ್ತಾದ್ರೆ ಅದ್ರ ಬಗ್ಗೆ ನಾವು ಕೇಸ್ ಮಾಡ್ತೀವಿ. ಇನ್ನು ಮುಂದೆ ಕೂಡ ಅದರ ಬಗ್ಗೆ ವಾಚ್ ಇಡ್ತೀವಿ. ಆಯಿತು, ಸುದ್ದಿ ಬಂದ ನಂತರ ಮತ್ತೆ 3-4 ಗಂಟೆ ನಂತರ ಗ್ಯಾಪ್ ಆಯಿತು, ನನಗೆ ಮಾಹಿತಿ ಬರುತ್ತೆ ಅಂತ ಆಯಿತು. ಅಲ್ಲಿಂದ ಸುದ್ದಿ ಆದ ನಂತರ ಅವರು ಯಾರು ಹೋದ್ರು, ಅವರು 4-5 ಗಂಟೆ ನಂತರ ನನಗೆ ಫೋನ್ ಮಾಡಿದ್ರು. ನಾವು ಇಮಿಡಿಯೇಟ್ಲಿ ಕೂಡ ಒಂದ್ಸರಿ ಚೆಕ್ ಮಾಡಿದ್ವಿ. ಅದು ಆದ ನಂತರ ಕೂಡ 2 ಸರಿ ಚೆಕ್ ಮಾಡಿಸಿದ್ವಿ. ಚೆಕ್ ಮಾಡಿಸಿವಿ ಯಾರು ಈ ಥರ ಮಾಡಿದ್ದಾರೆ, ಈ ಥರ ಚೆಕ್ ಮಾಡಿಸಿವಿ. 100% ಚೆಕ್ ಮಾಡಿಸಿವಿ. ನಾನು ಈಗಾಗಲೇ ಹೇಳುವಾಗ ಇದರಲ್ಲಿ ಬೇರೆ ಬೇರೆ ಇಲಾಖೆದು ಪಾತ್ರ ಇದೆ. ಆ ಶೆಡ್ ತೆರವು ಮಾಡಿದ್ದಾರೆ ಅಂದ್ರೆ ಇಂಡಿಪೆಂಡೆಂಟ್ಲಿ ಶೆಡ್ ತೆರವು ಮಾಡಿದ್ದಾರೆ, ಅದಕ್ಕೆ ಏನು ಕ್ರೈಮ್ ಗೊತ್ತಾಗಲ್ಲ. ಅವ್ರದ್ದು ಪ್ರಾಪರ್ಟಿ ಇದೆ, ಅವ್ರದ್ದು ಜಾಗ ಇದೆ. ಆ ಶೆಡ್ ಅಲ್ಲಿ ಏನಿತ್ತು ಅದು ಚೆಕ್ ಮಾಡಿಸ್ಬೇಕು ಅಂತ ಮೀಡಿಯಾಗೆ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರಿಗೆ ಆ ಟೈಮಲ್ಲಿ ಏನು ಫುಟೇಜ್ ಇತ್ತು ಅವರು ಕೂಡ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಅದು ಕೂಡ ನಾವು ಚೆಕ್ ಮಾಡ್ತೀವಿ. ಕೆಲವು ಮಾಹಿತಿ ಕೊಟ್ಟಿದ್ದಾರೆ. ಈ ವೆಹಿಕಲ್ ಫಾರ್ ಎಕ್ಸಾಂಪಲ್ ಇದು ಮಾಡಿಫಿಕೇಶನ್ ಮಾಡಿದ್ದಾರೆ, ವಿದೌಟ್ RTO ಪರ್ಮಿಷನ್ ಮಾಡಿದ್ದಾರೆ ಅಥವಾ ಇದೆ, ಅದು ಕೂಡ ನಾವು ಚೆಕ್ ಮಾಡಿಸ್ತೀವಿ. ಎಲ್ಲ ಮಾಹಿತಿ ಚೆಕ್ ಮಾಡ್ತೀವಿ.